ನಾವಿವತ್ತು ಹಾಂಬಲಂನ ಪರ್ವತವನ್ನು ಏರ್ತಾ ಇದ್ದೀವಿ. ಇದು ಈ ಪರ್ವತ ಏರಲಿಕ್ಕೆ ಇರುವಂತಹ ಒಂದು ಪ್ರವೇಶ ದ್ವಾರ. ನಾವು ಈ ಒಂದು ಪರ್ವತವನ್ನು ಏರ್ತಾ ಇದ್ವಿ. ಬನ್ನಿ, ಇಡೀ ಈ ಪರ್ವತ ಏರೋದು ಎಷ್ಟು ರೋಮಾಂಚನಕಾರಿ ಇರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಗಮನ್, ಸುಮಧುರವಾದಂಥ ಧ್ವನಿ ಬರ್ತಾ ಇದೆ. ಆ ಶಬ್ದವನ್ನು ಕೇಳಿಸ್ಕೋಬೇಕು ನೀವು. ಬರೀ ಬೆಂಗಳೂರಲ್ಲಿ ಟ್ರಾಫಿಕ್ಕು, ವೆಹಿಕಲ್ಸ್ಗಳು ಸೌಂಡ್ ಕೇಳಿರ್ತೀರಾ. ಇಲ್ಲಿ ಬನ್ನಿ, ಪ್ರಕೃತಿಯ ಸೊಬಗನ ಅಡಗಿದೆ. ಇವತ್ತು ಈ ಒಂದು ಪ್ರಕೃತಿಯನ್ನ ಸವಿಯೋಣ. ನಮ್ಮ ಪಯಣ ಈ ಒಂದು ಸಣ್ಣ ಜರಿಯಿಂದ ಪ್ರಾರಂಭ ಆಗ್ತಾ ಇದೆ. ನೋಡಿ, ಈ ಸಣ್ಣ ಜರಿ ಇಲ್ಲಿಂದ ಹರಿದು ಇಲ್ಲಿ ಮೇಲ್ಗಡೆಯಿಂದ ಈ ಭಾಗದಿಂದನೂ ಒಂದು ಜರಿ ಬರ್ತಾ ಇದೆ. ಅಲ್ಲಿ ಆಲ್ರೆಡಿ ಪ್ರವಾಸಿಗರು ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಒಂದು ಜೋಗಾಲಿ ತರ ಇದೆ. ಮತ್ತೆ ಇದೇ ನದಿ ಹೋಗಿ ಕೆಳಗಡೆ ಇರುವಂತಹ ಕೆರೆ ಮತ್ತೆ ನದಿಯನ್ನ ಸೇರುತ್ತೆ ಜರಿಗಳು ಹೋಗಿ. ಬನ್ನಿ, ಇನ್ನೂ ರೋಮಾಂಚನಕಾರಿಯಾಗಿದೆ, ತೋರಿಸ್ತೀನಿ. ನೋಡಿ, ನಿನ್ನೆ ರಾತ್ರಿ ತುಂಬಾ ಮಳೆ ಆಗಿದೆ. ಅದ್ರ ಪರಿಣಾಮ ಇವತ್ತು ಎಲ್ಲ ಜರಿಗಳು ತುಂಬಿ ಹರಿತಾ ಇದಾವೆ. ಇವತ್ತಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟ ಹತ್ತಲಿಕ್ಕೆ. ಬನ್ನಿ, ಈ ಒಂದು ಪರ್ವತದಲ್ಲಿ ಎಲ್ಲೂ ಕೂಡ ನಾವು ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡೋ ಹಾಗಿಲ್ಲ. ಇದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೋಸ್ಕರ ನಾನು ನನ್ನ ಬಾಟ್ಲನ್ನು ಕೈಲೇ ಇಟ್ಕೊಂಡಿದ್ದೀನಿ. ವಾಪಸ್ ಬರ್ಬೇಕಾದ್ರೆ ಕೂಡ ನಾನು ತರ್ತೀನಿ. ನೀವೆಲ್ಲರೂ ಕೂಡ ಈ ಸ್ಥಳಕ್ಕೆ ಬಂದ್ರೆ ನೀವು ಕೂಡ ವಾಪಸ್ ತಗೊಬನ್ನಿ.